ವೆಲ್ಕಮ್ ಟು ಚೇತನ ಮೋಕ್ಷಿತ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಮನೆಯಲ್ಲೇ ಓವನ್ ಇಲ್ಲದೆ ಹೇಗೆ ಈಸಿಯಾಗಿ ಪಿಜ್ಜಾ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕೆ ಬೇಕಾಗುವ ಪದಾರ್ಥಗಳು: ಪನ್ನೀರು, ಕ್ಯಾಪ್ಸಿಕಮ್, ಈರುಳ್ಳಿ, ಬೇಕಿಂಗ್ ಪೌಡರ್, ಬೇಕಿಂಗ್ ಸೋಡಾ, ಚೀಸ್ ಸ್ಪ್ರೆಡ್, ಸಕ್ಕರೆ, ಮೊಸರು, ಮೈದಾ ಹಿಟ್ಟು, ಟೊಮೆಟೊ ಕೆಚಪ್, ಒರೆಂಗಾ, ಚಿಲ್ಲಿ ಫ್ಲೇಕ್ಸ್, ಬಟರ್, ಮೆಣಸು ಪೌಡ್ರು ಇಲ್ಲ ಪೆಪ್ಪರ್ ಪೌಡ್ರು, ಮೆಣಸನ್ನ ಕುಟ್ಟಿಟ್ಕೊಂಬೋದಿಲ್ಲ, ಬೆಳ್ಳುಳ್ಳಿ, ಸ್ವೀಟ್ ಕಾರ್ನ್. ನೆಕ್ಸ್ಟು ಒಂದು ಪಾತ್ರೆ ತಗೊಂಡು ಅದಕ್ಕೆ ಬಟರು, ಮೈದಾ ಹಿಟ್ಟು, ಸಕ್ಕರೆ, ಬೇಕಿಂಗ್ ಪೌಡ್ರು, ಬೇಕಿಂಗ್ ಸೋಡಾ, ಮೊಸರು, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪಾಕಿ ಕಲಸಿ ಒಂದು 10 ನಿಮಿಷ ನೆನೆಯಕ್ಕಿಡ್ಬೇಕು ಹಿಟ್ಟನ್ನ. ಇಟ್ಟು 10 ನಿಮಿಷ ನೆನೆಯೋಷ್ಟರಲ್ಲಿ ನಾವು ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲಿಗೆ ಟೊಮೆಟೊ ಕೆಚಪ್, ಚಿಲ್ಲಿ ಫ್ಲೇಕ್ಸ್, ಒರೆಂಗಾ, ಬೆಳ್ಳುಳ್ಳಿ, ಚೂರು ಉಪ್ಪು ಹಾಕಿ ಕಲಸಿದ್ರೆ ಆಯಿತು ಪಿಜ್ಜಾ ಸಾಸ್. ಪಿಜ್ಜಾ ಸಾಸ್ನ ರೆಡಿ ಮಾಡಿದ್ಮೇಲೆ ನೆಕ್ಸ್ಟ್ ಒಂದು ತಟ್ಟೆ ತೊಗೊಂಡು ಬಟರಲ್ಲಿ ಆ ತಟ್ಟೆ ಪೂರ್ತಿ ಸವರಬೇಕು. ನೆಕ್ಸ್ಟು ಆ ಹಿಟ್ಟನ್ನ ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿರ್ತೀವಲ್ಲ, ತಟ್ಟೆ ಪೂರ್ತಿ ರೌಂಡ್ ಶೇಪಲ್ಲಿ ತಟ್ಕೊಬೇಕು. ನೆಕ್ಸ್ಟ್ ಫೋರ್ಕ್ ತೊಗೊಂಡು ಚುಚ್ಚಬೇಕು ಆ ಹಿಟ್ಟು ಪೂರ್ತಿ, ಏಕೆಂದರೆ ಉಪ್ಪು ಖಾರ ಎಲ್ಲ ಒಳಗೋಗಿ ಕೂಡ್ಕೊಂಡು ಆ ಹಿಟ್ಟು ಬೇಯಬೇಕಲ್ವ, ಸೊ ಅದಕ್ಕೆ. ನೆಕ್ಸ್ಟು ಪಿಜ್ಜಾ ಸಾಸ್ನ ರೆಡಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಹಿಟ್ಟು ಪೂರ್ತಿ ಸವರ್ಕೊಬೇಕು. ನೆಕ್ಸ್ಟು ಚೀಸ್ ಸ್ಪ್ರೆಡ್ನ ಸವರ್ಕೊಬೇಕು. ನೆಕ್ಸ್ಟು ತರಕಾರಿ, ಸ್ವೀಟ್ ಕಾರ್ನ್, ಪನ್ನೀರ್ ಎಲ್ಲ ತೊಗೊಂಡಿರ್ತೀವಲ್ಲ ಮೇಲ್ಗಡೆ ಡೆಕೋರೇಷನ್ ಮಾಡ್ಕೊಬೇಕು ನೀಟಾಗಿ ಇಟ್ಬಿಟ್ಟು. ನೋಡಿ, ಈಗ ಪಿಜ್ಜಾ ಡೆಕೋರೇಷನ್ ಮುಗಿದಿದೆ. ನೆಕ್ಸ್ಟು ಈ ಥರ ಒಂದು ದೊಡ್ಡದು ಬಾಣಲಿ ತಗೊಂಡು ಸ್ಟ್ಯಾಂಡ್ ಥರ ಏನಾದ್ರು ಇಡಬೇಕು. ನಿಮ್ಮ ಹತ್ರ ಸ್ಟ್ಯಾಂಡ್ ಏನೂ ಇಲ್ಲಾಂದರೆ ಯಾವ್ದಾದ್ರು ಚಿಕ್ಕ ತಟ್ಟೆ ತೊಗೊಂಡು ಅದನ್ನೇ ಉಲ್ಟಾ ಮಾಡಿ ಇಡಿ. ಈ ಬಾಣಲಿನ 5 ರಿಂದ 10 ನಿಮಿಷ ಬಿಸಿ ಮಾಡಿರಬೇಕು. ನೆಕ್ಸ್ಟು ಆ ತಟ್ಟೆಯಲ್ಲಿ ಪಿಜ್ಜಾನೆಲ್ಲ ರೆಡಿ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಇದಕ್ಕಿಟ್ಬಿಟ್ಟು ಬಾಣಲಿಗೆ ಒಂದು ತಟ್ಟೆ ಮುಚ್ಚಿ 1 ಅವರ್ ಬೇಯಿಸಬೇಕು. ನೋಡಿ, ಪಿಜ್ಜಾನ ಲೋ ಫ್ಲೇಮಲ್ಲಿ 1 ಅವರ್ ಬೇಯಿಸಿದ್ಮೇಲೆ ಪಿಜ್ಜಾ ರೆಡಿ ಆಯಿತು. ಸೊ ನೀವು ಓವನ್ ಇಲ್ಲದೆ ಮನೆಯಲ್ಲಿ ಈಸಿಯಾಗಿ ಈ ಥರ ಪಿಜ್ಜಾ ಮಾಡಿ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.